ನಮಸ್ತೆ. ಕೃಷ್ಣನ ತಲೆ ಮೇಲೆ ಕಿರೀಟದ ಮೇಲೆ ಯಾವಾಗಲೂ ನವಿಲ್ಗರಿ ಇರುತ್ತಲ್ವಾ? ಯಾಕೆ ಯಾವಾಗ್ಲೂ ಕೃಷ್ಣ ನಾವು ಮಕ್ಕಳಿಗೆ ನೋಡಿ, ಚಿಕ್ಕ ಮಕ್ಕಳಿಗೆ ನಾವು ಕೃಷ್ಣನ್ ಮಾಡಿದ್ರು ನವಿಲ್ಗರಿನ ಮಾತ್ರ ಇಡೋದು ಮಾತ್ರ ಮರ್ಯಾದೆ ಇಲ್ಲ. ಮತ್ತು ಕೃಷ್ಣನ್ ಯಾವ ಫೋಟೋ ನೋಡಿ, ಚಿಕ್ಕ ಮಗುವಾಗಿದ್ದಾಗಿಂದ ದೊಡ್ಡೋರಿದ್ದಾಗ ಕೃಷ್ಣನ್ ನೋಡಿ ಎಲ್ಲ ಕೃಷ್ಣನ ಫೋಟೋದಲ್ಲೂ ಎಲ್ಲ ಕೃಷ್ಣನ ತಲೆ ಮೇಲೂ ಕಿರೀಟದ ಮೇಲೆ ಅಥವಾ ತಲೆ ಮೇಲೆ ನವಿಲ್ಗರಿ ಇದ್ದೇ ಇರುತ್ತೆ. ಅದಕ್ಕೆ ಯಾಕೆ ಅಂತ ಹೇಳಿದ್ರೆ ನನಗೂ ಮೊದಲು ಗೊತ್ತಿರಲಿಲ್ಲ. ಸೊ ನಾವು RSS ಕ್ಲಾಸಿಗೆ ಹೋದಾಗ ನಮ್ಮ ಸರ್ ಹೇಳಿದರು. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು. ನಿಮಗೂ ಗೊತ್ತಿದೆಯೋ ಅಥವಾ ಯಾರಿಗೆ ಗೊತ್ತಿದೆ ಅಂತ ನೋಡೋಣ. ಗೊತ್ತಿತ್ತು ಅನ್ನೋರಿದ್ರೆ ಮೊದಲೇ ಗೊತ್ತಿತ್ತು ನನಗೆ ಅಂತ ಕಮೆಂಟ್ ಮಾಡಿ. ಓಕೆನಾ? ಕೃಷ್ಣ ತಲೆ ಮೇಲೆ ಯಾವಾಗಲೂ ಇದು ನವಿಲ್ಗರಿ ಯಾಕಿರುತ್ತೆ ಅಂತ ಹೇಳಿದ್ರೆ, ಇದು ತ್ರೇತಾಯುಗದಲ್ಲಿ ಶ್ರೀರಾಮ ಇರ್ತಾರಲ್ವಾ, ಶ್ರೀರಾಮ ಕಾಡಲ್ಲಿ ವನವಾಸ ಇದ್ದಾಗ ಅವ್ರಿಗೆ ಒಂದಿನ ತುಂಬ ಬಾಯಾರಿಕೆ ಆಗಿರುತ್ತಂತೆ. ಎಲ್ಲಿ ನೋಡಿದ್ರೂ ನೀರು ಸಿಗಲ್ಲ. ಆಗ ಅಲ್ಲೊಂದು ಕಾಡಲ್ಲಿ ಒಂದು ನವಿಲಿರುತ್ತೆ. ನವಿಲಿಗೆ ಹೇಳ್ತಾರೆ, ನನಗೆ ತುಂಬ ಬಾಯಾರಿಕೆ ಆಗಿದೆ, ಎಲ್ಲರೂ ನದಿ ಇದ್ದರೆ ತೋರಿಸು ಅಂತ ಹೇಳ್ತಾರೆ ರಾಮ. ಆಗ ನವಿಲ್ ಏನು ಮಾಡುತ್ತೆ, ತೋರ್ಸೋಕ್ಕೆ ಅಂತ ಮುಂದೆ ಮುಂದೆ ಹೋಗುತ್ತೆ. ಆಗ ರಾಮ ಹಿಂದೆ ಹಿಂದೆ ಅದ್ರ ಹಿಂಬಾಲಿಸ್ತಾ ಹೋಗ್ತಾರೆ. ಆಗ ಸ್ವಲ್ಪ ದೂರ ಹೋದ ತಕ್ಷಣ ನವಿಲಿಗೆ ಸುಸ್ತಾದ ತಕ್ಷಣ ತನ್ನ ಗರಿಗಳನ್ನೆಲ್ಲ ಹಿಂಗೆ ಚೆನ್ನಾಗಿ ಓಪನ್ ಮಾಡಿ ನಿಂತ್ಕೊಳ್ಳುತ್ತೆ. ಅಲ್ಲೊಂದಿಷ್ಟು ಉದುರುತ್ತವೆ. ಮತ್ತು ಸ್ವಲ್ಪ ಮುಂದೆ ಹೋಗುತ್ತೆ. ಅಲ್ಲಿ ಮತ್ತೆ ಒಂದು ಸ್ವಲ್ಪ ದೂರ ನಡೆದ ತಕ್ಷಣ ಮತ್ತೆ ಆ ನವಿಲು ಗರಿಗಳನ್ನು ಹಿಂಗೆ ಬಿಚ್ಚಿ ಹಿಂಗೆ ಅಗ್ಲ ಮಾಡಿ ಹಿಂಗೆ ಶೇಕ್ ಮಾಡಿದ ತಕ್ಷಣ ಅಲ್ಲೊಂದಿಷ್ಟು ನವಿಲು ಗರಿ ಉದುರುತ್ತವೆ. ಹೀಗೆ ಮಾಡ್ತಾ 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 ನದಿ ಹತ್ರ ಶ್ರೀರಾಮನ್ ಕರ್ಕೊಂಡು ಹೋಗೋದ್ರೊಳಗೆ ಅಲ್ಲಲ್ಲೇ ನಿಂತು ಅದು ಶೇಕ್ ಮಾಡಿದ್ದಕ್ಕೆ ಎಲ್ಲ ಗರಿಗಳು ಉದುರೋಗಿರ್ತವೆ. ಇನ್ನು ಅಲ್ಲಿ ನದಿ ಬರುತ್ತೆ. ಶ್ರೀರಾಮ ಇದು ಹೊಟ್ಟೆ ತುಂಬ ನೀರು ಕುಡಿತಾರೆ. ಕುಡಿದು ಆಗ ನೋಡ್ತಾರೆ ನವಿಲು ಇದ್ರ ಹತ್ರ ಒಂದು ಗರಿನೂ ಇರಲ್ಲ, ಎಲ್ಲ ಉದುರೋಗಿರ್ತವೆ. ಆಗ ಶ್ರೀರಾಮ ಹೇಳ್ತಾರೆ, ನೋಡು, ನವಿಲಿಗೆ ಹೇಳ್ತಾರೆ, ನೋಡು, ನೀನು ನನಗೆ ನೀರು ಕೊಟ್ಟು ನನಗೆ ಒಳ್ಳೆ ಉಪಕಾರ ಮಾಡಿದೀಯಾ. ಹಾಗಾಗಿ ಮುಂದಿನ ಜನ್ಮದಲ್ಲಿ ಅಂದರೆ ಮುಂದಿನ ಯುಗದಲ್ಲಿ, ನಾನು ದ್ವಾಪರ ಯುಗದಲ್ಲಿ ಧರ್ಮ ಸಂಸ್ಥಾಪನೆಗೆ ಅಂತ ಹೇಳಿ ಹೊಸ ಜನ್ಮನ ಅವತಾರ ತೊಗೊಂಡು ಬರ್ತೀನಿ. ಆಗ ನನ್ನ ಹುಟ್ಟಿನಿಂದ ನನ್ನ ಸಾಯೋವರೆಗೂ ನನ್ನ ಆ ಜನ್ಮ ಪೂರ್ತಿ, ಆ ಯುಗ ಪೂರ್ತಿ ನಾನು ನಿನ್ನ ನವಿಲ್ಗರಿನ ನೀನು ಮಾಡಿದ ಸಹಾಯಕ್ಕೋಸ್ಕರ, ನಿನ್ನ ನೆನಪಿಗೋಸ್ಕರ ನಾನು ಆ ನವಿಲ್ಗರಿಯನ್ನು ನನ್ನ ತಲೆ ಮೇಲೆ ಕಿರೀಟದ ಮೇಲೆ ಇಟ್ಕೊಂಡು ಕೊನೆಯವರೆಗೂ ಇರ್ತೀನಿ. ಆ ನವಿಲ್ಗರಿನ ನನ್ನ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತೀನಿ. ನನ್ನ ತಲೆ ಮೇಲೆ ನಿನಗೆ ಆ ಸ್ಥಾನ, ತುಂಬ ಶ್ರೇಷ್ಠವಾದ ಸ್ಥಾನ ಕೊಡ್ತೀನಿ ಅಂತ ಹೇಳಿ ಶ್ರೀರಾಮ ನವಿಲಿಗೆ ಮಾತು ಕೊಡ್ತಾರೆ. ಮಾತು ಕೊಟ್ಟಿದ್ದಕ್ಕೇ ಅವರು ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ ಹುಟ್ಟಿದಾಗ, ಧರ್ಮ ಸಂಸ್ಥಾಪನೆಗೆ ಅಂತ ಕೃಷ್ಣನಾಗಿ ಜನನ ತಾಳಿದಾಗ ಅವರು ಕೊನೆಯವರೆಗೂ ಚಿಕ್ಕವರಿದ್ದಾಗಿಂದ ದೊಡ್ಡವರಾದ್ರೂ ಅವ್ರ ತಲೆ ಮೇಲೆ ಯಾವಾಗ್ಲೂ ನವಿಲ್ಗರಿ ಇದ್ದೇ ಇರುತ್ತೆ ಅಂತ ಇದ್ರದ್ದು ಕತೆ ಅಂತೆ. ಹಾಗಾಗಿ ನಮ್ಮ RSS ಸರ್ ಹೇಳಿದರು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಇಷ್ಟ ಆಯಿತಾ? ಥ್ಯಾಂಕ್ ಯು.